ಸಮಸೀಮಾಂತ ತುಷ್ಟಿಗುಣ ನಿಯಮ ಎನ್ನುವುದು ಎಚ್ ಘೋಷನವರ ಎರಡನೇ ನಿಯಮ ಅಂತ ಕರಿತೀವಿ. ಯಾಕಂತಂದ್ರೆ ಇವರ ಒಂದನೇ ಒಂದು ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂಥೇಳಿ. ಇಲ್ಲಿ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ಈ ಎರಡು ನಿಯಮಗಳನ್ನು ನಾವು ಕಲಿತೀವಿ. ಇನ್ನು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಯಾವ ರೀತಿಯಾಗಿ ನಾವು ಹೇಳಲಾಗಿತ್ತಂತಂದ್ರೆ, ಒಂದು ನಿರ್ದಿಷ್ಟ ಸರಕಿನ ಎಲ್ಲ ಘಟಕಗಳ ಅನುಭೋಗವನ್ನು ಹೆಚ್ಚಿಸಿದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ ಅನ್ನೋದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಮಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಅಂದರೆ ಏನು ಅಂತ ನೋಡಿದಾಗ, ಸಮಸೀಮಾಂತ ತುಷ್ಟಿಗುಣ ನಿಯಮ ಏನು ಹೇಳುತ್ತೆ ಅಂತಂದ್ರೆ, ಈ ನಿಯಮಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇವೆ. ಈ ನಿಯಮವನ್ನು ಯಾವ ರೀತಿಯಾಗಿ ಕರಿತೀವಿ ಅಂದ್ರೆ, ಬದಲಿಕೆಯ ನಿಯಮ ಅಂತ ಕೂಡ ಕರಿತೀವಿ, ಗರಿಷ್ಠ ತೃಪ್ತಿಯ ನಿಯಮ ಅಂತ ಕೂಡ ಕರಿತೀವಿ, ಅಥವಾ ಸೀಮಾಂತ ಹೋಲಿಕೆ ನಿಯಮ ಅಂತ ಕರಿತೀವಿ. ಇನ್ನು ಇಂಪಾರ್ಟೆಂಟಾಗಿ ಎಚ್ ಘೋಷನವರ ಎರಡನೆಯ ನಿಯಮ ಅಂತ ಕರಿತೀವಿ. ಎಚ್ ಘೋಷನವರ ಎರಡನೆಯ ನಿಯಮ ಅಂತ ಕರಿತೀವಿ. ಮೊದಲನೇ ನಿಯಮ ಯಾವುದು? ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಆದರೆ ಈ ಎರಡೂ ನಿಯಮಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಮತ್ತೆ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿರುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಇಲ್ಲಿ ಎಚ್ ಘೋಷನ್ ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅವರ ಕೊಡುಗೆಯಿಂದ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮತ್ತು ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಎರಡು ತುಷ್ಟಿಗುಣದ ನಿಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ನಿಯಮ ಏನು ಹೇಳುತ್ತಂತಂದ್ರೆ, ಈ ನಿಯಮವು ಅನುಭೋಗಿಯ ವರ್ತನೆಗೆ ಸಂಬಂಧಿಸಿದ್ದು. ಅಂದ್ರೆ ಅನುಭೋಗಿ ಯಾವ ರೀತಿಯಾಗಿ ವಿಚಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸಂಬಂಧಿಸಿದೆ. ವಿಚಾರಶೀಲನಾದ ಅನುಭೋಗಿಯು ತನ್ನ ವಿವಿಧ ಬಯಕೆಗಳನ್ನು, ಆಗಲೇ ನಮಗೆ ಗೊತ್ತಿದೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಸಂಪನ್ಮೂಲಗಳು ಮಿತಿಯಲ್ಲಿವೆ. ಹಾಗಾಗಿ ಅನುಭೋಗಿ ತನ್ನ ಬಯಕೆಗಳನ್ನು ವಿವಿಧ ಸರಕುಗಳಿಂದ ತೃಪ್ತಿಪಡಿಸ್ಕೊಳ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾದರೆ ವಿವಿಧ ಬಯಕೆಗಳನ್ನು ವಿವಿಧ ಸರಕುಗಳಿಂದ ಪೂರೈಸಿಕೊಂಡು ಗರಿಷ್ಠ ತೃಪ್ತಿಯನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ಈ ನಿಯಮ ತಿಳಿಸುತ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸಿದರೂ ಕೂಡ ಈ ನಿಯಮ ಒಂದು ಸಲ ನಿಮ್ಗೆ ಅರ್ಥ ಆಯ್ತಂದರೆ ಇದನ್ನು ನೀವು ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ಗಳು ಕೂಡ ಅಪ್ಲೈ ಮಾಡಬಹುದು. ಹಾಗಾದ್ರೆ ಈ ಒಂದು ಅನುಭೋಗಿಯ ವರ್ತನೆಗೆ ಸಂಬಂಧಿಸಿರುವಂತಹ ಸಮಸೀಮಾಂತ ತುಷ್ಟಿಗುಣ ನಿಯಮ ಏನು ಹೇಳುತ್ತಂತಂದರೆ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಂತರ ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿರುವಂಥ ಕೆಲವೊಂದು ದೋಷಗಳನ್ನು ನಿವಾರಿಸುವ ಮೂಲಕ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಪ್ರಸ್ತುತಪಡಿಸಲಾಗಿದೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ನೋಡಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಒಂದು ನಿರ್ದಿಷ್ಟ ಸರಕಿನ ಘಟಕಗಳಿಂದ ಪಡೆಯಲಾಗುವ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಉದಾಹರಣೆಗೆ 6 ಬಾಳೆಹಣ್ಣುಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ನಂತರ ಒಂದನ್ನು ಸೇವಿಸುತ್ತಾ ಹೋದಂತೆ ಸಿಗುವ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ ಅಂತ ಹೇಳಿದ್ವಿ? ಕಡಿಮೆಯಾಗುತ್ತದೆ ಅಂತ ಹೇಳಿದ್ವಿ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ. ಮತ್ತು ಇಲ್ಲಿ ಸಮಯದ ಅಂತರ ಇರಬಾರ್ದು ಅಂತ ಕೂಡ ಹೇಳಿದ್ವಿ. ಮತ್ತು ಇದು ನಿರ್ದಿಷ್ಟ ಸರಕು ಅಂದರೆ ಬಾಳೆಹಣ್ಣು ಮಾತ್ರ. ಬಾಳೆಹಣ್ಣಿನಿಂದ ಸಿಗುವಂಥ ತುಷ್ಟಿಗುಣ ಹೇಗಿರುತ್ತೆ, ಅಥವಾ ಅದನ್ನು ತುಷ್ಟಿಗುಣ ಅದರ ವಿವಿಧ ಘಟಕಗಳಿಂದ ಸಿಗುವಂಥ ತುಷ್ಟಿಗುಣ ಏನಾಗಿರುತ್ತೆ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಸಮಸೀಮಾಂತ ತುಷ್ಟಿಗುಣ ನಿಯಮ ಏನು ಹೇಳುತ್ತಂತಂದರೆ, ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ, ನೋಡಿ ಆದಾಯ ಮತ್ತು ಸರಕಿನ ಬೆಲೆ ಎರಡು ಬಹಳ ಇಂಪಾರ್ಟೆಂಟ್, ಓಕೆನಾ. ಸಮಸೀಮಾಂತ ತುಷ್ಟಿಗುಣವು ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕಿನ
ಬೆಲೆಯಲ್ಲಿ ವಿವಿಧ ಸರಕುಗಳಿಂದ ಬೇರೆ ಬೇರೆ ಮಟ್ಟದ ತುಷ್ಟಿಗುಣದಿಂದ ಗರಿಷ್ಠ ತೃಪ್ತಿಯನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಎಸ್ ನೋಡಿ, ತನ್ನ ನಿರ್ದಿಷ್ಟ ಬಯಕೆಯನ್ನು ಏನು ಮಾಡ್ತಾನಂತಂದರೆ ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ವಿವಿಧ ಸರಕುಗಳಿಂದ ಇದನ್ನು, ಯಾಕಂದರೆ ಇಲ್ಲಿ ಸರಕನ್ನು ಒಂದೇ ಸರಕಂತ ನಾವು ಹೇಳೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಒಬ್ಬ ಅನುಭೋಗಿ ಅಥವಾ ವಿಚಾರಶೀಲನಾದ ಅನುಭೋಗಿ ಯಾವಾಗಲೂ ಯಾವ ರೀತಿಯಾಗಿ ವಿಚಾರ ಮಾಡ್ತಾ ಇರ್ತಾನಂತಂದರೆ, ಆತ ಎಟ್ ಎ ಟೈಮು ಒಂದೇ ಸರಕಿನಿಂದ ತನಗೆ ಹೆಚ್ಚು ತೃಪ್ತಿ ಸಿಗುತ್ತೆ ಅಥವಾ ತುಷ್ಟಿಗುಣ ಸಿಗುತ್ತೆ ಅಂದ್ಕೊಳ್ಳೋದಿಲ್ಲ. ಆತ ಎಟ್ ಎ ಟೈಮ್ ಏನು ಮಾಡ್ತಾನೆ, ಒಂದು 2-3 ಸರಕಿನಿಂದ ಹೆಚ್ಚಿನ ಗರಿಷ್ಠ ಮಟ್ಟದ ತೃಪ್ತಿ ಪಡ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ವಿವಿಧ ಸರಕುಗಳಿಂದ ಅವು ನಿರ್ದಿಷ್ಟ ಆದಾಯ ಮತ್ತು ಸರಕಿನ ನಿರ್ದಿಷ್ಟ ಬೆಲೆಯಲ್ಲಿ ಎಷ್ಟು ಮಟ್ಟಿಗೆ ಅವುಗಳನ್ನ ಚಾಯ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆಯಲ್ಲ, ಅದನ್ನು ಸೂಚಿಸುವಂಥದ್ದು ಯಾವುದು ಅಂತಂದ್ರೆ ಸಮಸೀಮಾಂತ ತುಷ್ಟಿಗುಣದ ನೇಮ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿದಾಗ ಇಲ್ಲಿ ಫಾರ್ಮುಲಾ ಇದೆ ನೋಡಿ. ಸೊ ಈ ಫಾರ್ಮುಲಾ ಏನು ಹೇಳುತ್ತೆ ಅಂತಂದ್ರೆ, MUX ಅಂತಂದ್ರೆ ಎಕ್ಸ್ ಸರಕಿನ ಸೀಮಾಂತ ತುಷ್ಟಿಗುಣ ಅಂದ ಹಾಗೆ, MUY ಅಂತಂದ್ರೆ Y ಸರಕಿನ ಸೀಮಾಂತ ತುಷ್ಟಿಗುಣ, ಮತ್ತು MUZ ಅಂತಂದ್ರೆ Z ಸರಕಿನ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಇನ್ನು K ಅಂತಂದ್ರೆ ಹಣದ ಸೀಮಾಂತ ತುಷ್ಟಿಗುಣ ಅಂತ, ಮತ್ತು ಇದು ಸ್ಥಿರವಾದ ಒಂದು ಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ PX ಅಂತಂದ್ರೆ X ಸರಕಿನ ಬೆಲೆ ಅಂತಂದಂಗೆ, PY ಅಂತಂದ್ರೆ Y ಸರಕಿನ ಬೆಲೆ ಅಂದಂಗೆ, PZ ಅಂದ್ರೆ Z ಸರಕಿನ ಬೆಲೆ ಅಂದಂಗೆ. ಹಾಗಾದರೆ ಸಮಸೀಮಾಂತ ತುಷ್ಟಿಗುಣಕ್ಕೆ ಒಂದು ಉದಾಹರಣೆಯನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಆಗಲೇ ಹೇಳ್ದಂಗೆ ಇಲ್ಲಿ ಈ ಯೂನಿಟ್ಸ್ ಅನ್ನೋದು ಏನು ಅಂತಂದ್ರೆ ಘಟಕಗಳು ಅಥವಾ ವಸ್ತುಗಳನ್ನು ಎಷ್ಟು ಖರೀದಿಸಲಾಗುತ್ತೆ ಅಥವಾ ಒಬ್ಬ ಅನುಭೋಗಿ ಎಷ್ಟು ಸರಕುಗಳನ್ನು ಪಡ್ಕೊಳ್ತಾನೆ ಅನ್ನೋದು ಹೇಳುವಂಥದ್ದು ಇದು ಯೂನಿಟ್ಸು. ಟೋಟಲ್ ಆಗಿ ಇಲ್ಲಿ 7 ಯೂನಿಟ್ಸ್ಗಳಿವೆ. ಓಕೆನಾ? ಹಾಗಾದ್ರೆ ಇಲ್ಲಿ MUX ಅನ್ನೋದು X ಸರಕಿನ ಸೀಮಾಂತ ತುಷ್ಟಿಗುಣ, MUY ಅನ್ನೋದು Y ಸರಕಿನ ಸೀಮಾಂತ ತುಷ್ಟಿಗುಣ ಅಂತೇಳಿ. ನಿಮಗೆ ಸೀಮಾಂತ ತುಷ್ಟಿಗುಣವನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದು ಗೊತ್ತಿರುತ್ತೆ. ಯಾಕಂತಂದ್ರೆ ಇದನ್ನು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಬಗ್ಗೆ ಹೇಳುವಾಗ ಅದರ ಬಗ್ಗೆ ಫಾರ್ಮುಲಾ ಹೇಳಿತ್ತು, ಅದನ್ನು ಕಂಡುಹಿಡಲಿಕ್ಕೆ ಬರುತ್ತೆ. ಈಗ ನಾವು ಸೀಮಾಂತ ತುಷ್ಟಿಗುಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಸೀಮಾಂತ ತುಷ್ಟಿಗುಣ ಅನ್ನೋದು ಯಾವಾಗಲೂ ಸರಕುಗಳ ಅನುಭೋಗ ಹೆಚ್ಚಳವಾದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಸಾಗ್ತದೆ. ಅದೇ ಥರ X ಸರಕಿನ ಸೀಮಾಂತ ತುಷ್ಟಿಗುಣ ಕೂಡ 100, 90, 80, 70, 60, 50, 40 ಎಂದು ಕಡಿಮೆ ಆಗಿದೆ. ಅದೇ ಥರ Y ಸರಕಿನ ಅನುಭೋಗ ಕೂಡ ಏನಾಗಿದೆ, ಸೀಮಾಂತ ತುಷ್ಟಿಗುಣ ಕಡಿಮೆ ಆಗಿದೆ. ಈ 35, 30, 25, 20, 15, 10, 5 ಅಂತ ಕಡಿಮೆ ಆಗಿದೆ. ಆದರೆ ಇಲ್ಲಿ ವ್ಯತ್ಯಾಸ ಗಮನಿಸ್ಬೋದು. MUX ಇಂದ ಹೆಚ್ಚಿನ ತುಷ್ಟಿಗುಣ ಸಿಗುತ್ತೆ ಅಂತ ಅರ್ಥ ಆಗುತ್ತೆ. MUY ಸರಕಿನ ಅಥವಾ Y ಸರಕಿನ ಸೀಮಾಂತ ತುಷ್ಟಿಗುಣ ನೋಡಿದರೆ ಇದೇನಾಗುತ್ತೆ, ಕಡಿಮೆ ಸಿಗುತ್ತೆ ಅಥವಾ ಕಡಿಮೆ ತುಷ್ಟಿಗುಣ ಸಿಗುತ್ತೆ ಅಂತ ಅನಿಸುತ್ತೆ, ಅಥವಾ ಸೀಮಾಂತ ತುಷ್ಟಿಗುಣ ಸಿಗುತ್ತೆ ಅಂತ ಅರ್ಥ. ಯಾಕಂತಂದ್ರೆ ಒಂದನೇ ಸರಕನ್ನು ಪಡ್ಕೊಂಡಾಗ X ಸರಕಿನಿಂದ 100ರಷ್ಟು ಸೀಮಾಂತ ತುಷ್ಟಿಗುಣ ಇದೆ, ಆದರೆ Y ಸರಕಿಂದು 35ರಷ್ಟು ತುಷ್ಟಿಗುಣ ಇದೆ. ಹಾಗಾಗಿ ಇಲ್ಲಿ ಅನುಭೋಗಿ ಯಾವ ರೀತಿಯಾಗಿ ವಿಚಾರ ಮಾಡ್ತಾನಂದ್ರೆ ಎರಡೂ ಸರಕುಗಳನ್ನು ಆತ ಖರೀದಿ ಮಾಡಬೇಕಾಗತ್ತೆ. ಆವಾಗ ಆತ ಏನು ಮಾಡ್ತಾನಂದರೆ ತನ್ನ ಆದಾಯಕ್ಕೆ, ಉದಾಹರಣೆಗೆ ಇಲ್ಲಿದೆ ನೋಡಿ, ತನ್ನ ಆದಾಯ ಅಥವಾ ಇನ್ಕಮ್ ಎಷ್ಟಿದೆ, 60 ರೂಪಾಯಿ. ಈ 60 ರೂಪಾಯಿಗೆ ಸಮವಾಗುವಂತೆ X ಮತ್ತು Y ಸರಕುಗಳನ್ನು ಆತ ಖರೀದಿಸಬೇಕು ಮತ್ತು ಆತನಿಗೆ ಏನು ಸಿಗಬೇಕು, ಗರಿಷ್ಠ ಮಟ್ಟದ ತೃಪ್ತಿ ಸಿಗಬೇಕು ಅನ್ನೋದು ಇಲ್ಲಿ ಉದಾಹರಣೆ.
ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ನಾವು ಹೇಗೆ ಹೇಳಿದ್ವಿ, ನಿರ್ದಿಷ್ಟ ಸರಕಿನ ಉದಾಹರಣೆಗೆ ಬಾಳೆಹಣ್ಣಿನ 6 ಘಟಕಗಳನ್ನು ಒಂದಾದ ನಂತರ ಒಂದನ್ನು ಸೇವಿಸುತ್ತಾ ಹೋದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತೆ ಅನ್ನೋದು ಮಾತ್ರ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಆದರೆ ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ, ಒಬ್ಬ ಅನುಭೋಗಿ ಒಂದು ಸಮಯದಲ್ಲಿ ಕೇವಲ ಒಂದೇ ಸರಕನ್ನು ಕೆಲವೊಮ್ಮೆ ಆತ ಅನುಭೋಗಿಸಿ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆತ 2-3 ಸರಕುಗಳನ್ನು ಅಥವಾ 4-5 ಸರಕುಗಳನ್ನು ಒಟ್ಟಿಗೆ ಏನು ಮಾಡ್ಬೋದು, ಆತ ಅನುಭೋಗಿಸಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡ್ಕೊಳ್ಬಹುದು. ಅಂತಹ ಉದಾಹರಣೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ನಾವಿಲ್ಲಿ ತೆಗೆದುಕೊಂಡಂಥ 2 ಸರಕು, ಯಾಕಂದರೆ ಎಕ್ಸಾಂಪಲ್ ನಮಗೆ ಅರ್ಥ ಆಗೋ ಸಲುವಾಗಿ ಎಕ್ಸ್ ಮತ್ತು ವಾಯ್ ಸರಕು ಅಂತ ಅಷ್ಟೇ ತೆಗೆದುಕೊಂಡಿವಿ. ಹಾಗೆ ನಮಗೀಗ ಸೀಮಾಂತ ತುಷ್ಟಿಗುಣ ಮತ್ತು ಎಕ್ಸ್ ಮತ್ತು ವಾಯ್ನ ಸೀಮಾಂತ ತುಷ್ಟಿಗುಣಗಳು ನಮಗೆ ಗೊತ್ತಾಗಿದ್ವು. ಇದು ಎಕ್ಸ್ ಸರಕಿನ ಸೀಮಾಂತ ತುಷ್ಟಿಗುಣ, ಇದು ವಾಯ್ ಸರಕಿನ ಸೀಮಾಂತ ತುಷ್ಟಿಗುಣ. ಇನ್ನು ನೆಕ್ಸ್ಟು ರೇಷಿಯೋ ಇಲ್ಲಿದೆ ನೋಡಿ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ರೇಷಿಯೋನ ಯಾವ ರೀತಿಯಾಗಿ ಕಂಡುಹಿಡಬೇಕಂತಂದ್ರೆ, MUX ಅಂದರೆ ಇಲ್ಲಿ 100 ಇದೆ, MUX 100. ಆಮೇಲೆ ಈ ಎಕ್ಸ್ನ ಬೆಲೆ PX ಅಂತೇಳಿ. ಹಾಗಾದರೆ PXನ ಬೆಲೆ ಎಷ್ಟಾಗಿದೆ, ಉದಾಹರಣೆಗೆ ನಾವು 10 ರೂಪಾಯಿ ತಿಳ್ಕೊಳ್ಳಿ, ಅಂದರೆ ಎಕ್ಸ್ನ ಬೆಲೆ 10 ರೂಪಾಯಿ ಇದೆ. ಹಾಗಾದರೆ ರೇಷಿಯೋನ ಹೆಂಗೆ ಕಂಡುಹಿಡಬೇಕಂತಂದ್ರೆ, MUX ಡಿವೈಡೆಡ್ ಬೈ PX ಅಂತ ಮಾಡ್ಕೊಳ್ಬೇಕು. ಅಂತಂದ್ರೆ ಇಲ್ಲಿ MUX ಎಷ್ಟಿದೆ, 100 ಇದೆ, 100 ಇದೆ ಡಿವೈಡೆಡ್ ಬೈ 10 ಹೊತ್ತು ಮಾಡ್ಕೊಳ್ಬೇಕು. ಆನ್ಸರ್ ಎಷ್ಟಾಗತ್ತೆ, 10 ಅಂತ ಆನ್ಸರ್ ಬರುತ್ತೆ. ಹಾಗಾಗಿ ಇದನ್ನು ನಾವಿಲ್ಲಿ ಬರ್ಕೊಂಡಿವಿ. ಓಕೆನಾ. ನೆಕ್ಸ್ಟು ಇದೇ ರೀತಿಯಾಗಿ ಉಳಿದ ಅಂದರೆ 90, MUX ಅನ್ನು 90 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಸಿಗುತ್ತೆ, 9 ಸಿಗುತ್ತೆ. ಸೊ ಅದನ್ನು ಏನು ಮಾಡಿದ್ದೀವಿ, ಇಲ್ಲಿ ಬರೆದೀವಿ. ಸೊ ಅದೇ ಥರನೇ ಇಲ್ಲಿ 80, 70, 60 ಮಾಡ್ತಾ ಹೋದಂಗೆ ಅದರ ರೇಷಿಯೋ ಎಷ್ಟು ಸಿಗುತ್ತೆ ಅಂದ್ರೆ 8, 7, 6, 5, 4 ಅಂತ ಈ ರೀತಿಯಾಗಿ ಸಿಗುತ್ತೆ. ಸೊ ಇದನ್ನು ನಾವೀಗ MUXನ ರೇಷಿಯೋನ ಕಂಡುಹಿಡಿದೀವಿ. ಇದೇ ಥರ MUY ಇದು ಸೆಕೆಂಡ್ ರೇಷಿಯೋ ಇದೆ ನೋಡಿ. ಈ ರೇಷಿಯೋನ ಹೆಂಗೆ ಕಂಡುಹಿಡಿದೀವಿ, MUY ಡಿವೈಡ್ ಬೈ PY ಅಂತಂದ್ರೆ ಅದು 5 ರೂಪಾಯಿ ಇದೆ. ಅಂದ್ರೆ PXನ ಬೆಲೆ ಅಥವಾ ಎಕ್ಸ್ನ ಬೆಲೆ 10 ರೂಪಾಯಿ, ವಾಯ್ ಸರಕಿನ ಬೆಲೆ 5 ರೂಪಾಯಿ ಇದೆ. ಹಾಗಾದರೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಕಂಡುಹಿಡಿತೀವಿ. ಹಾಗಾದರೆ MU ಡಿವೈಡ್ ಬೈ PX ಅಂತ ಅರ್ಥ. ಹಾಗಾದರೆ MUY ಎಷ್ಟಿದೆ, 35 ಇದೆ. 35 ಡಿವೈಡ್ ಬೈ ಎಷ್ಟು ಮಾಡಬೇಕು, ಬೆಲೆ ಎಷ್ಟಿದೆ ಇಲ್ಲಿದೆ ನೋಡಿ 5 ರೂಪಾಯಿ ಮಾಡಿದರೆ ಏನಾಗುತ್ತೆ, ಆನ್ಸರು 7 ಬರುತ್ತೆ. ಸೊ ಆ 7ಅನ್ನು ಇಲ್ಲಿ ಬರೆದೀವಿ. ಸೊ ಇದೇ ಥರ ಇಲ್ಲಿ 30 ಇದೆ, 30 ಡಿವೈಡೆಡ್ ಬೈ 5 ಮಾಡಿದರೆ ಸರಕಿನ ಬೆಲೆ 5 ಇದೆ, ಅಂದರೆ ವಾಯ್ ಸರಕಿನ ಬೆಲೆ 5. ಹಾಗಾಗಿ ಆನ್ಸರ್ ಎಷ್ಟು ಬರುತ್ತೆ, 6 ಬರುತ್ತೆ. ಸೊ ಇದೇ ಥರ 6 ಬರೆದೀವಿ. ಸೊ ಇದೇ ಥರ ಇಲ್ಲಿ 25, 20, 15, 10, 5 ಅಂತೇಳಿ ನಾವು ಡಿವೈಡ್ ಮಾಡ್ತಾ ಹೋದಂಗೆ 5, 4 ಮತ್ತು 2, 1 ಅಂತ ಆನ್ಸರ್ ಬರುತ್ತೆ. ಅಂತಂದ್ರೆ ಈ ಎಲ್ಲ ಮೌಲ್ಯಗಳನ್ನು 5 ರೂಪಾಯಿ ಬೆಲೆಯಿಂದ ಡಿವೈಡ್ ಮಾಡಿದ್ರೆ ಈ ಎಲ್ಲ ಮೌಲ್ಯಗಳು ನಮಗೆ ಸಿಗ್ತಾವು ಅಂತ ಅರ್ಥ ಆಗುತ್ತೆ. ಈಗ ಈ ಸಿಕ್ಕಂಥ ಮೌಲ್ಯಗಳಲ್ಲಿ ನಾವು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಯಾವ ರೀತಿಯಾಗಿ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಇದರಲ್ಲಿ ಯಾವ್ಯಾವ ಸರಕುಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಓಕೆನಾ. ಇಲ್ಲಿ 4 ರೀತಿಯ ಸಂಯೋಜನೆಗಳಿವೆ. ಅಂದ್ರೆ ಇಲ್ಲಿ 7, 7, 6, 6, 7, 7, 6, 6, 5, 5, 4, 4 ಅಂಥೇಳಿ ಇಷ್ಟು ಸಂಯೋಜನೆಗಳಿವೆ. ಸೊ ಈ ಸಂಯೋಜನೆಗಳಲ್ಲಿ ಅನುಭೋಗಿ ಗರಿಷ್ಠ ತೃಪ್ತಿ ಪಡಿಬೇಕಾದ್ರೆ ಎಷ್ಟು ಪಡ್ಕೊಳ್ತಾನೆ ಅಂತ ನೋಡೋಣ. ಇಲ್ಲಿ 4 ರೀತಿಯ ಉದಾಹರಣೆ ಕೊಟ್ಟಿದ್ದೀವಿ. ಉದಾಹರಣೆಗೆ 4 ಸರಕು ಅಂತಂದ್ರೆ 4 ಸರಕನ್ನು ಯಾವ್ದು ಪಡ್ಕೊಳ್ಳೋದು, ಎಕ್ಸನ್ನು 4 ಸರಕಂತ ಪಡ್ಕೊಳ್ಳೋದು, ವಾಯನ್ನು 1 ಸರಕಂತ ಪಡ್ಕೊಳ್ಳೋದು. ಹಾಗಾದ್ರೆ ಟೋಟಲ್ ಮೌಲ್ಯ ಎಷ್ಟಾಗತ್ತಾ, ಇಲ್ಲಿದೆ ನೋಡಿ. ಎಕ್ಸ್ ಸರಕು ಎಷ್ಟಿದೆ, 4 ಇಂಟು 10 ಯಾಕೆ ಮಾಡ್ಬೇಕಂತಂದ್ರೆ ಇಲ್ಲಿ 4 ಇದೆ ನೋಡಿ. ಈ 4 ಇಂಟು 10 ಯಾಕೆ ಮಾಡ್ಬೇಕಂದ್ರೆ ಸರಕಿನ ಮೇಲೆ 10 ಇದೆ. ಹಾಗಾಗಿ 2 ಕೂಡ ಎಷ್ಟಾಗತ್ತೆ, 4 ಇಂಟು 10 ಅಂದ್ರೆ 40 ಆಗತ್ತೆ. ಎಸ್, ಈ 40 ಇಲ್ಲಿ ಬರ್ದೀವಿ. ಓಕೆನಾ. ಅದೇ ಥರ
ವಾಯ್ ಸರಕನ್ನು ಎರಡು ತೆಗೆದುಕೊಂಡಾಗ, ಎರಡಂದ್ರೆ ಇಲ್ಲಿದೆ ನೋಡಿ, ಇದು ಎರಡು, ಇಲ್ಲಿಂದ ಸ್ಟ್ರೇಟ್ ಲೈನ್ ಅಂತಂದ್ರೆ ಒಂದನ್ನು ತೆಗೆದುಕೊಂಡಾಗ, ವಾಯ್ ಸರಕನ್ನು ಒಂದನ್ನು ತೆಗೆದುಕೊಂಡಾಗ ಇಲ್ಲಿ ಒಂದಿದೆ ನೋಡಿ, ಸ್ಟ್ರೇಟ್ ಲೈನ ಏನು ಮಾಡೋದು ಇಲ್ಲಿದೆ ನೋಡಿ. ಎಸ್, ಹಾಗಾದ್ರೆ ಒಂದನೇ ಸರಕು ಅಂದರೆ ಇದು ನಾಲ್ಕನೇ ಸರಕಿಗೆ ಬಂದಿದೆ, ಇದು ಒಂದನೇ ಸರಕಿಗೆ ಬಂದಿದೆ ಅಂತ ಅರ್ಥ. ಹಾಗಾದ್ರೆ ಈಗ ನಾವು 1 ಇಂಟು ವಾಯ್ ಸರಕಿಂದು ಎಷ್ಟಿದೆ, 5 ರೂಪಾಯಿ ಇದೆ. ಹಾಗಾಗಿ 5 ಮಾಡಿದರೆ ಎಷ್ಟಾಗುತ್ತೆ, 5 ಬರುತ್ತೆ ಆನ್ಸರ್. ಹಾಗಾಗಿ ಇದನ್ನು 5 ಇಲ್ಲಿ ಬರೆದೀವಿ. ಸೊ ಇದನ್ನು ಟೋಟಲ್ ಆಗಿ 2 ಕೂಡಿಸಿದ್ರೆ 40 ಪ್ಲಸ್ 5 2 ಕೂಡಿಸಿದ್ರೆ 45 ಆಗುತ್ತೆ. ಈ 45 ಅನ್ನೋದು ಏನಾಗಿದೆ, ಆದಾಯಕ್ಕೆ ಸಮ ಇಲ್ಲ, ಕಡಿಮೆ ಇದೆ. ಅಂದರೆ ಇನ್ನೂ ಕೂಡ ಏನು ಮಾಡ್ಬೋದು, ಅವನು ಹೋಗಿ ಕೊಂಡುಕೊಳ್ಬಹುದು. ಹಾಗಾಗಿ 40 ರೂಪಾಯಿಗೆ ಸಮ, 60 ರೂಪಾಯಿಗೆ ಸಮ ಇಲ್ಲ. ಹಾಗಾಗಿ ಆತ ಏನು ಮಾಡ್ಬೋದು, ಇನ್ನೂ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ. ಇದು ಗರಿಷ್ಠ ತೃಪ್ತಿಯ ಮಟ್ಟ ಅಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇ ಫಾರ್ಮುಲಾ ಇದೆ ನೋಡಿ. ಈ ಫಾರ್ಮುಲಾ ಏನಾಗುತ್ತಂದ್ರೆ ಗರಿಷ್ಠ ತೃಪ್ತಿಯನ್ನು ಕೊಡುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿದೆ ನೋಡಿ, 5ನೇ ಸರಕಿನೊಳಗೆ ಏನಾಗಿದೆ 6 ಇದೈತ್ಲ, ಇಲ್ಲಿ 2 ಸೇಮ್ ಇದಾವೆ. ಓಕೆನಾ? ಹಾಗಾಗಿ 5 ಸರಕನ್ನು ಇಲ್ಲಿದೆ ನೋಡಿ, ಎಕ್ಸ್ ಸರಕನ್ನು 5 ಕೊಂಡ್ಕೊಂಡಾಗ ಇಂಟು ಎಷ್ಟಾಗತ್ತೆ, 10, ಬೆಲೆ 10 ಇದೆ. ಹಾಗಾಗಿ ಟೋಟಲ್ ಎಷ್ಟಾಗತ್ತೆ, 50 ರೂಪಾಯಿ ಆಗುತ್ತೆ. 50 ರೂಪಾಯಿ ಇಲ್ಲಿ ಬರೆದೀವಿ. ಓಕೆನಾ? ನೆಕ್ಸ್ಟು 6 ಅನ್ನೋದು ಎಷ್ಟನೇ ಸರಕಿಗಿದೆ, 2ನೇ ಸರಕಿಗಿದೆ. ಹಾಗಾಗಿ 2 ಇಂಟು 5 ಮಾಡಬೇಕು. ಯಾಕಂದರೆ ಸರಕಿನ ಬೆಲೆ, ವಾಯ್ ಸರಕಿನ ಬೆಲೆ 5 ರೂಪಾಯಿ ಇದೆ. ಹಾಗಾಗಿ ಇದು 10 ಆಗುತ್ತೆ. ಅದನ್ನು ಕೂಡ ಇಲ್ಲಿ ಬರೆದೀವಿ. ಹಾಗಾಗಿ 50 ಪ್ಲಸ್ 10 ಕೂಡಿಸಿದಾಗ ನಮಗೆ 60 ಆನ್ಸರ್ ಸಿಗುತ್ತೆ. ಈ 60 ಅನ್ನೋದು ಇನ್ಕಮ್, ಆದಾಯಕ್ಕೆ ಸಮ ಇದೆ. ಹಾಗಾಗಿ ಈ ಸಂಯೋಜನೆ ಯಾವುದು ಇದೇನಿದೆಯಲ್ಲ, ಈ ಸಂಯೋಜನೆ ಇದು ಆಯ್ಕೆ ಆಗುತ್ತೆ. ಇದು ಗರಿಷ್ಠ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಅಂದ್ರೆ ಎಕ್ಸ್ ಸರಕನ್ನು 5 ಕೊಂಡ್ಕೊಂಡು ಮತ್ತು ವಾಯ್ ಸರಕನ್ನು 2 ಕೊಂಡ್ಕೊಂಡ್ರೆ ಆ ಅನುಭೋಗಿ ಏನು ಮಾಡ್ತಾನೆ, ಗರಿಷ್ಠ ಮಟ್ಟದ ತೃಪ್ತಿಯನ್ನು ಅಥವಾ ತುಷ್ಟಿಗುಣವನ್ನು ಪಡಿತಾನೆ ಅಂತಲೇ ಇದು ಕ್ಲಿಯರ್ ಆಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿ ಉಳಿದ 2 ಎಕ್ಸಾಂಪಲ್ ಇವೆ ಇಲ್ಲಿ. ಇವೆರಡು ಎಕ್ಸಾಂಪಲ್ ಹೆಂಗಿದಾವೆ ಅಂತಂದ್ರೆ ಸೇಮ್, ಇವೇನಾಗಂಗಿಲ್ಲ, 60 ರೂಪಾಯಿಗಿಂತ ಹೆಚ್ಚಾಗುತ್ತೆ, ಮೌಲ್ಯ ಹೆಚ್ಚಾಗುತ್ತೆ. ಆಮೇಲೆ ಇದು 90 ಕೂಡ ಏನಾಗುತ್ತೆ, 60ಗಿಂತ ಹೆಚ್ಚಾಗುತ್ತೆ. ಮತ್ತು ಇದು ಫಸ್ಟ್ನೇದು ಉದಾಹರಣೆ ಏನಾಗಿದೆ, ಇದು ಕೂಡ ಏನಾಗಿದೆ 60 ರೂಪಾಯಿಗಿಂತ ಕಡಿಮೆ ಆಗುತ್ತೆ. ಹಾಗಾಗಿ 3 ಉದಾಹರಣೆಗಳು ಏನಾಗೋದಿಲ್ಲ, ಗರಿಷ್ಠ ಮಟ್ಟದ ತೃಪ್ತಿಯನ್ನು ಕೊಡೋದಿಲ್ಲ. ಯಾಕಂತಂದ್ರೆ ಅನುಭೋಗಿ 2 ಸರಕುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವುಗಳ ಸೀಮಾಂತ ತುಷ್ಟಿಗುಣ ಎಷ್ಟು ಸಿಗುತ್ತಲ್ಲ ಅದರ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಾನೆ. ಒಂದು ಎಕ್ಸಾಂಪಲ್ ನೋಡಬೇಕೀಗ, ಇನ್ನೊಮ್ಮೆ ನಾವು ಕ್ಲಿಯರ್ ಮಾಡ್ಕೋಬೇಕಂತಂದ್ರೆ, ಯಾಕೆ ವಾಯ್ ಸರಕನ್ನು 2 ತೆಗೆದುಕೊಂಡ ಮತ್ತು ಎಕ್ಸ್ ಸರಕನ್ನು 5 ತೆಗೆದುಕೊಂಡ ಅಂತಂದಾಗ ಇಲ್ಲಿರುವ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು. ಮೊದಲು ಏನು ಡಿಫ್ರೆನ್ಸ್ ಇದೆ ಅಂದ್ರೆ, ಎಕ್ಸ್ ಸರಕಿನ ಸೀಮಾಂತ ತುಷ್ಟಿಗುಣವು ವಾಯ್ ಸರಕಿನ ಸೀಮಾಂತ ತುಷ್ಟಿಗುಣಕ್ಕಿಂತಲೂ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ. ಹಾಗಾಗಿ ಅನುಭೋಗಿ ಯಾವ ರೀತಿಯಾಗಿ ವಿಚಾರ ಮಾಡ್ತಾನೆ ಅಂತಂದ್ರೆ, ವಾಯ್ ಸರಕಿಗಿಂತ ಎಕ್ಸ್ ಸರಕನ್ನು ಹೆಚ್ಚಿಗೆ ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಆತ ಏನು ಮಾಡ್ತಾನೆ, 5 ಸರಕುಗಳನ್ನು ಎಕ್ಸ್ ಸರಕನ್ನು ಕೊಂಡ್ಕೊತಾನೆ ಮತ್ತು 2 ಸರಕುಗಳನ್ನು ವಾಯ್ ಸರಕನ್ನಷ್ಟೇ ಕೊಂಡ್ಕೊತಾನೆ. ಹೀಗಾಗಿ ಒಟ್ಟಾರೆಯಾಗಿ 60 ರೂಪಾಯಿಗೆ ಸಮ ಇರುವಂಥ ಈ ಸಂಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇದು ಏನಾಗಿರುತ್ತಂದ್ರೆ ಗರಿಷ್ಠ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಗರಿಷ್ಠ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ ಅಂತ ಹೇಳ್ತೀವಿ. ಸೊ ಇದು ಏನಪ್ಪ ಅಂತಂದ್ರೆ, ಇದು ಸಮ ಸೀಮಾಂತ ತುಷ್ಟಿಗುಣದ ನಿಯಮ. ಮತ್ತು ಇದನ್ನು ಅರ್ಥ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಬಹಳ ನಾವು ಇಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಏನಾಗುತ್ತಂತಂದ್ರೆ, ಯಾವಾಗಲೂ ಒಬ್ಬ ಅನುಭೋಗಿ, ವಿಚಾರಶೀಲನಾದ ಅನುಭೋಗಿ ಯಾವಾಗಲೂ ಯಾವ ರೀತಿಯಾಗಿ ವಿಚಾರ ಮಾಡ್ತಿರ್ತಾನಂತಂದ್ರೆ, ಅವನು ತನ್ನಲ್ಲಿರುವಂಥ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಆ ಆದಾಯದಲ್ಲಿ ವಿವಿಧ ಸರಕುಗಳನ್ನು ಖರೀದಿಸಿ ಅವುಗಳಿಂದ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಹೆಂಗೆ ಪಡಿಬೇಕು ಅಂತಲೇ ವಿಚಾರ ಮಾಡ್ತಾ ಇರ್ತಾನೆ. ಅದನ್ನು ಹೇಳುವಂಥದ್ದೇ ಇದು ಉದಾಹರಣೆ. ನೀವು ಉದಾಹರಣೆಗೆ ಮಾರುಕಟ್ಟೆಗೆ ಹೋದಾಗ
ಮಾರುಕಟ್ಟೆಯಲ್ಲಿ ಕೇವಲ ಒಂದೇ ಸರಕನ್ನು ಕೆಲವೊಮ್ಮೆ ತರಕ್ಕೆ ಹೋಗೋದಿಲ್ಲ. ಅಥವಾ ನೀವು ವೆಜಿಟೇಬಲ್ಸ್ ತರಲಿಕ್ಕೆ ಹೋದಾಗ ನೀವು ಯಾವ ರೀತಿಯಾಗಿ ವಿಚಾರ ಮಾಡ್ತೀರಿ ಅಂತಂದ್ರೆ, ಕೇವಲ ಒಂದನ್ನು ಅತಿಯಾಗಿ ತೊಗೊಂಬಂದು ಬಿಡೋದಿಲ್ಲ. ಏನು ಮಾಡ್ತೀರಿ, ಇವತ್ತಿಗೆ ನನಗೆ ಏನೇನು ಬೇಕಾಗಿದೆ ಅನ್ನೋದನ್ನು ಒಂದು ಜಾಸ್ತಿ ತೆಗೆದುಕೊಳ್ತೀರಿ, ಒಂದು ಸರಕನ್ನು ಕಡಿಮೆ ತೆಗೆದುಕೊಳ್ತೀರಿ. ಇದರ ಅರ್ಥ ಏನು, ಜಾಸ್ತಿ ಯಾವುದನ್ನು ತೆಗೆದುಕೊಳ್ತಿರಲ್ಲ, ಅದರಿಂದ ಹೆಚ್ಚು ನಿಮ್ಗೆ ತೃಪ್ತಿ ಮತ್ತು ತುಷ್ಟಿಗುಣ ಸಿಗುತ್ತೆ ಅಂತ ಅರ್ಥ ಆಗುತ್ತೆ. ಯಾವುದನ್ನು ಕಡಿಮೆ ತೆಗೆದುಕೊಳ್ತೀರಿ ಅದು ನಿಮಗೆ ಗೊತ್ತಿರುತ್ತೆ, ಫೀಲಿಂಗ್ ಇರುತ್ತೆ, ಇದರಿಂದ ತುಷ್ಟಿಗುಣ ಕಡಿಮೆ ಸಿಗುತ್ತೆ, ಇದರಿಂದ ತೃಪ್ತಿ ಕಡಿಮೆ ಸಿಗುತ್ತೆ, ಅದಕ್ಕೆ ಕಡಿಮೆ ತೆಗೆದುಕೊಳ್ಳೋಣ. ಸೊ ಹೀಗೆ ವಿಚಾರ ಮಾಡ್ತಾ ಇರ್ತೀರಿ. ಸೊ ಅವಾಗ ಹಂಗೆ ವಿಚಾರ ಮಾಡಿ ಎರಡನ್ನೂ ಕೊಂಡ್ಕೊಳ್ತೀರಿ, ಆದರೆ ಒಂದು ಜಾಸ್ತಿ ಒಂದು ಕಡಿಮೆ ತೆಗೆದುಕೊಳ್ತೀರಿ. ಅದರಿಂದ ನಿಮಗೇನಾಗುತ್ತೆ, ನಿಮ್ಮ ಆದಾಯಕ್ಕೆ ನಿಮ್ಮ ಎಲ್ಲ ಹಣವನ್ನು ಏನು ಮಾಡ್ತೀರಿ, ನೀವು ಆದಾಯಕ್ಕೆ ಸಮ ಇರುವಂಗೆ ಕೊಂಡ್ಕೊಳ್ತೀರಿ. ಆವಾಗ ನಿಮಗೆ ಗರಿಷ್ಠ ತೃಪ್ತಿ ಅದರಿಂದ ಸಿಗುತ್ತೆ ಅಂತಲೇ ಅರ್ಥ, ಗರಿಷ್ಠ ತುಷ್ಟಿಗುಣ ಸಿಗುತ್ತೆ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಇದು ಕೇವಲ ಈ ಎರಡೇ ಎಕ್ಸಾಂಪಲ್ ಎಕ್ಸ್ ಮತ್ತು ವಾಯ್ ಸರಕಿಗೆ ಅಷ್ಟೇ ಸೀಮಿತ ಅಲ್ಲ. ಇದನ್ನು ಹೊರತುಪಡಿಸಿ ನಮ್ಮ ರಿಯಲ್ ಲೈಫಲ್ಲಿ ಕೂಡ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ವಿಚಾರ ಮಾಡ್ತಾನೆ ಅನ್ನೋದನ್ನು ಈ ಸಮಸೀಮಾಂತ ತುಷ್ಟಿಗುಣ ನಿಯಮ ನಮಗೆ ತಿಳಿಸ್ಕೊಡುತ್ತೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೂಡ ನಮಗೊಂದೇನು ಹೇಳುತ್ತೆ, ಸೀಮಾಂತ ತುಷ್ಟಿಗುಣ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ, ಒಂದು ನಿರ್ದಿಷ್ಟ ಸರಕಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಸೇವಿಸುತ್ತಾ ಹೋದಂತೆ ಅದರಿಂದ ಸಿಗುವಂಥ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತದೆ ಅಂತ ಹೇಳ್ತದೆ. ಮತ್ತು ಆ ಸಂದರ್ಭದಲ್ಲಿ ಬೇರೆ ಯಾವ ಸರಕುಗಳನ್ನು ಸೇವಿಸುವುದಿಲ್ಲ ಅಂತಲೂ ಕೂಡ ಆ ನಿಯಮ ಹೇಳುತ್ತೆ. ಆದರೆ ಆ ನಿಯಮಕ್ಕಿಂತಲೂ ಈ ನಿಯಮ ಏನಾಗಿದೆ, ಸಮಸೀಮಾಂತ ತುಷ್ಟಿಗುಣ ನಿಯಮ ಬಹಳ ವಿಶೇಷವಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಅನುಭೋಗಿ ಏನು ಮಾಡ್ತಾನೆ, ಕೊರತೆಯಲ್ಲಿರುವ ಸಂಪನ್ಮೂಲಗಳು ಮತ್ತು ಅತಿಯಾದ ಅಸಂಖ್ಯಾತ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವಲ್ಲಿ ಚಾಯ್ಸ್ ಮಾಡ್ತಾನೆ. ಚಾಯ್ಸ್ ಮಾಡಿ ಯಾವುದರಿಂದ ಹೆಚ್ಚು ತುಷ್ಟಿಗುಣ ಸಿಗುತ್ತೆ ಅದನ್ನು ಹೆಚ್ಚು ಕೊಂಡ್ಕೊಳ್ತಾನೆ, ಯಾವುದು ಕಡಿಮೆ ಸಿಗುತ್ತೆ ಅದನ್ನು ಕಡಿಮೆ ಕೊಂಡ್ಕೊತಾನೆ, ಅದಕ್ಕಿಂತ ಯಾವುದು ಕಡಿಮೆ ತುಷ್ಟಿಗುಣ ಕೊಡುತ್ತೆ ಅದನ್ನು ಅದಕ್ಕಿಂತ ಕಡಿಮೆ ಕೊಂಡ್ಕೊತಾನೆ. ಸೊ ಈ ರೀತಿಯಾಗಿ ವಿಚಾರಶೀಲನಾಗಿ ವಿಚಾರ ಮಾಡ್ತಾ ಇರ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಅಪ್ಲೈ ಆಗುವಂಥ ಒಂದು ನಿಯಮ ಯಾವುದು ಅಂತಂದ್ರೆ ಸಮಸೀಮಾಂತ ತುಷ್ಟಿಗುಣದ ನಿಯಮ. ಭಾಳ ಇಂಪಾರ್ಟೆಂಟು. ಇದು ನಿಮಗೆ ಅರ್ಥ ಆದರೆ ನೀವು ಲೈಫಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಐತಿ, ಇದು ಹೆಂಗೆ ನೆನ್ಪಿಡೋದು ಅಂತ ಅನ್ನೋಂಗಿಲ್ಲ. ಇದು ಭಾಳ ಈಜಿ ಇದೆ ಕಾನ್ಸೆಪ್ಟು. ಒಂದು ಸಲ ನೀವು ಮೈಂಡಲ್ಲಿ ಹೋಗಿ ಕುಂತಿದ್ರೆ ಅದನ್ನು ನೀವು ಸರಿಯಾಗಿ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ ಕೂಡ ಇದ್ರ ಮೇಲೆ ಕೇಳುವಂಥ ಸಾಧ್ಯತೆಗಳಿದೆ. ಓಕೆನಾ? ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ಸಮಸೀಮಾಂತ ತುಷ್ಟಿಗುಣ ನಿಯಮ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿದರೂ ಕೂಡ ಮತ್ತು ಇಷ್ಟು ಅನುಕೂಲಕರವಾದ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ವಿಚಾರ ಮಾಡ್ತಾನೆ ಮತ್ತು ಹೇಗೆ ಅಸಂಖ್ಯಾತ ಬಯಕೆಗಳನ್ನು ಮಿತಿಯಲ್ಲಿರುವಂಥ ಸರಕುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ತನ್ನ ಗರಿಷ್ಠ ತೃಪ್ತಿಯನ್ನು ಹೇಗೆ ಪಡ್ಕೊಳ್ತಾನೆ ಮತ್ತು ತನ್ನ ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅದನ್ನು ಹೇಗೆ ಪಡ್ಕೊಳ್ತಾನೆ ಅನ್ನೋದನ್ನು ವಿವರಿಸುತ್ತೆ. ಆದರೆ ಇದಕ್ಕೂ ಕೂಡ ಕೆಲವೊಂದು ಮಿತಿಗಳಿವೆ. ಅಂದರೆ ಇದು ಕೆಲವೊಮ್ಮೆ ಅನ್ವಯ ಆಗೋದಿಲ್ಲ ಅನ್ನೋದು ಅದನ್ನು ಮಿತಿಗಳು ಅಂತ ಹೇಳ್ತೀವಿ. ಆ ಮಿತಿಗಳು ಯಾವುವು ಅಂತ ನೋಡಿದಾಗ ಇಲ್ಲಿ ಇದು ಅಸಂಗತವಾದ ಮತ್ತು ಪ್ರಶ್ನಾರ್ಥಕವಾದ ಕಲ್ಪನೆಯಾಗಿದೆ ಅಂಥೇಳಿ ಹೇಳ್ಬೋದು. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ಏನಾಗಿದೆ, ಕೆಲವೊಂದು ರೂಲ್ಸನ್ನು ಯಾವ ರೀತಿಯಾಗಿ ನಿಯಮ ಇದೆ ಅಂತಂದ್ರೆ, ಆ ಸಮಯದಲ್ಲಿ ಅನುಭೋಗಿಯ ಆದಾಯ ಮತ್ತು ಸರಕಿನ ಬೆಲೆ ಎರಡೂ ಕೂಡ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅನುಭೋಗಿ ಆದಾಯ ಮತ್ತು ಸರಕಿನ ಬೆಲೆ ಚೇಂಜ್ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಮಾತ್ರ ಇದು ಅಪ್ಲೈ ಆಗುತ್ತೆ. ಆದರೆ ಅಸಂಗತ ಮತ್ತು ಪ್ರಶ್ನಾರ್ಥಕ ಯಾಕಂತೀವಿ ಅಂತಂದ್ರೆ, ಸರಕುಗಳಲ್ಲಿ ಬೆಲೆ ನಿಶ್ಚಿತವಾಗಿರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಅನುಭೋಗಿ ಆದಾಯ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿರ್ದಿಷ್ಟವಾಗಿರೋದಿಲ್ಲ ಅಂಥೇಳಿ ಹೇಳ್ಬೋದು. ಇನ್ನು ವಸ್ತುಗಳ ವಿಭಜನೆಯ ತೊಂದರೆ. ಎಸ್, ಈ ಸರಕಿನಿಂದ ಇಷ್ಟು ಸಿಗುತ್ತೆ, ಈ ಸರಕಿನಿಂದ ಇಷ್ಟು ಸಿಗುತ್ತೆ ಅನ್ನೋದು ನಮಗೆ ಪೂರ್ವಾಗ್ರಹವಾಗಿ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅನುಭೋಗದ ಬಗ್ಗೆ ಅಸಮಂಜಸ ಕಲ್ಪನೆ. ನಿಜವಾಗ್ಲೂ ಅನುಭೋಗ ಅಂದರೆ ಏನು ಅನ್ನೋದನ್ನು ಇಲ್ಲಿ ಸರಿಯಾಗಿ ಕಲ್ಪನೆ ಮಾಡ್ಕೊಂಡಿಲ್ಲ. ಎಚ್ ಘೋಷನ್ ಆಗಿರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಆಗಿರ್ಬೋದು, ಇದ್ರ ಬಗ್ಗೆ ಅಷ್ಟು ಕ್ಲಿಯರಾಗಿ ಹೇಳಿಲ್ಲ ಅಂತ ಹೇಳ್ತಾರೆ. ಇನ್ನು ವಸ್ತುಗಳ ಲಭ್ಯತೆಯ ಕೊರತೆ ಇರುತ್ತೆ. ನಮಗೆ ಬೇಕಾದಂಥ ಅತಿ ಹೆಚ್ಚು ತೃಪ್ತಿ ನೀಡುವಂತಹ ಮತ್ತು ತುಷ್ಟಿಗುಣ ನೀಡುವಂಥ ಸರಕುಗಳು ನಮಗೆ ಸಿಗದೇ ಇರಬಹುದು. ಅದೇ ಥರ ವಸ್ತುಗಳ ಆಯ್ಕೆ ಕಷ್ಟಕರ. ಯಾವ ವಸ್ತುವಿಂದ ಎಷ್ಟು ಸಿಗುತ್ತೆ,
ಯಾವ ವಸ್ತುವಿಂದ ಎಷ್ಟು ತೃಪ್ತಿ ಸಿಗುತ್ತೆ ತುಷ್ಟಿಗುಣ ಸಿಗುತ್ತೆ ಅಂತ ಹೇಳಿ ನಾವೇನು ಮಾಡೋಕ್ಕಾಗಂಗಿಲ್ಲ, ಆಯ್ಕೆ ಮಾಡಿಕೊಳ್ಳೋದು ಕಷ್ಟಕರ ಆಗುತ್ತೆ. ಇನ್ನು ಅಭಿರುಚಿಗಳು ಮತ್ತು ಒಲವುಗಳು ಭಾಳ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಕೆಲವೊಬ್ಬರ ಇಚ್ಛೆಗಳು ಸರಕುಗಳನ್ನು ಅವ್ರಿಗೆ ಒಂದೇ ಸರಕು ಬೇಕಂತ ಅನಿಸಿದಾಗ ಅವ್ರು ಒಂದೇ ಸರಕನ್ನು ಮಾತ್ರ ತೊಗೊಳ್ತಾರೆ. ಅದ್ರ ಮೇಲೆ ಜಾಸ್ತಿ ಆಸೆ ಇದ್ದರೆ, ಅಭಿರುಚಿ ಹೆಚ್ಚಿದ್ರೆ ಅದನ್ನು ತೆಗೆದುಕೊಳ್ಳುವಂಥದ್ದು, ಬೇರೆ ಬೇರೆ ಸರಕನ್ನು ಚಾಯ್ಸ್ ಮಾಡಲಿಕ್ಕೆ ಅವ್ರು ಹೋಗೋದಿಲ್ಲ ಅಂತ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟು ಅನುಭೋಗಿಗಳ ಅಜ್ಞಾನ. ಕೆಲವೊಬ್ಬ ಇಲ್ಲಿ ಯಾವ ರೀತಿಯಾಗಿ ಊಹೆ ಮಾಡ್ಕೊಳ್ಳಲಾಗಿದೆ ಅಂತಂದ್ರೆ, ಅನುಭೋಗಿಯು ವಿಚಾರಶೀಲನಾಗಿರುತ್ತಾನೆ ಅಂತ ಇಲ್ಲಿ ಊಹೆ ಮಾಡ್ಕೊಳ್ಳಲಾಗಿದೆ. ಆದರೆ ಕೆಲವು ಅನುಭೋಗಿಗಳು ಸರಿಯಾದ ಜ್ಞಾನ ಹೊಂದಿರಲಿಲ್ಲ ಅಂತಂದರೆ ಈ ನಿಯಮ ನಮಗೆ ಅನ್ವಯ ಆಗೋದಿಲ್ಲ ಅಂತನ್ನೋದು. ಇನ್ನು ವಸ್ತುಗಳ ಬೆಲೆಯಲ್ಲಿ ಏನಾಗುತ್ತೆ, ಶೀಘ್ರ ಬದಲಾವಣೆ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂ ಆಗಿ ಸ್ಥಿರವಾಗಿರೋದಿಲ್ಲ. ಅಕಸ್ಮಾತಾಗಿ ವಸ್ತುಗಳ ಬೆಲೆಯಲ್ಲಿ ಏನಾದರೂ ಚೇಂಜ್ ಆಗ್ಲಕ್ಕೈತಂತಂದರೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ಉಚಿತ ವಸ್ತುಗಳಿಗೆ ಅನ್ವಯವಾಗದಿರುವಿಕೆ. ಎಸ್, ನಾವು ಹೇಳ್ತೀವಿ ಅನುಭೋಗಿಯ ಆದಾಯ ಉದಾಹರಣೆಗೆ 60 ರೂಪಾಯಿ ಮತ್ತು ಸರಕಿನ ಬೆಲೆ 10 ಮತ್ತು 5 ರೂಪಾಯಿ ಇದ್ದಾಗ ಈ ನಿಯಮ ಅಪ್ಲೈ ಆಗುತ್ತೆ. ಕೆಲವು ಉಚಿತವಾಗಿ ಕೆಲವೊಂದು ಸರಕನ್ನು ಕೊಡ್ತಾ ಇರ್ತಾರೆ. ಆವಾಗ ನಾವು ಇದನ್ನು ಕಂಪ್ಯಾರಿಸನ್ ಮಾಡಿ ನಮ್ಗೆ ಇಷ್ಟೇ ಸಿಗುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಅಂತ ಅನ್ನೋದು. ಸೊ ಇಷ್ಟೆಲ್ಲ ಇವು ಮಿತಿಗಳು ಅಂತಂದ್ರೆ ಈ ನಿಯಮ ಇನ್ನೂ ಕೂಡ ಕೆಲವೊಂದು ಅಂಶಗಳ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಅನ್ನೋದನ್ನು ಹೇಳುತ್ತೆ.